Hi everyone, welcome to our classes. In today's class we are going to learn about idioms and phrases. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ idioms and phrases ಕುರಿತು ಕಲಿಕೆಯನ್ನು ಮುಂದುವರಿಸೋಣ. ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಅವುಗಳ ಮೀನಿಂಗ್ಸ್ ಆಮೇಲೆ ಎಕ್ಸಾಂಪಲ್ಸನ್ನು ನೋಡಿದ್ವಿ. ಇವತ್ತು idioms and phrases are again further divided into different categories when you talk about the meanings. Like based on body parts, animals, nature, food, money, sports, colors, etc. Based on this, how we can use the idioms and phrases in our day-to-day communication along with their meanings. Let's look at those. Two-faced means someone deceitful or insincere. ಅಂದರೆ ನಾವು ಒಬ್ಬ ವ್ಯಕ್ತಿಯ ಕುರಿತಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಇದನ್ನು ಹೇಳ್ತಾ ಇದ್ವಿ. ನೀವು ಯಾವುದೇ ಒಬ್ಬ ವ್ಯಕ್ತಿಗೆ ಸಿಟ್ಟು ಬಂದಾಗ ಆಗಿರ್ಬೋದು ಅಥವಾ ಒಂದು ಯಾವುದೇ ಸಂದರ್ಭದಲ್ಲಿ ಅವ್ರು ಹೇಳ್ತಾನೆ, ನೀನು ನನ್ನ ಒಂದು ಮುಖವನ್ನು ಮಾತ್ರ ನೋಡಿದೆಯಾ, ಇನ್ನೊಂದು ಮುಖವನ್ನು ನೋಡಿಲ್ಲ. ಅದರ ಅರ್ಥ ಒಂದು ಒಳ್ಳೆಯ ಮುಖ, ಇನ್ನೊಂದು ಕೆಟ್ಟ ಮುಖ ಅಂತ ಅರ್ಥ. ಮೀನ್ಸ್ ಸಮಥಿಂಗ್ ಅಂದರೆ ಕೃತಜ್ಞಹೀನ ಪರಿಸ್ಥಿತಿಯನ್ನು ಪ್ರದರ್ಶಿಸುವಂಥ ಒಂದು ಸಂದರ್ಭದಲ್ಲಿ ವಿ ಕ್ಯಾನ್ ಯೂಸ್ ದಿಸ್. ಓಕೆ, ಆ್ಯಂಡ್ ಟೇಕ್ ದ ವರ್ಡ್ಸ್ ಔಟ್ ಆಫ್ ಸಂಬಡೀಸ್ ಮೌತ್ ಮೀನ್ಸ್ ಟು ಸೇ ಎಕ್ಸಾಕ್ಟ್ಲಿ ವಾಟ್ ಸಮ್ವನ್ ಎಲ್ಸ್ ವಾಸ್ ಗೋಯಿಂಗ್ ಟು ಸೇ. ಅಂದರೆ ಯಾರೋ ಒಬ್ಬ ವ್ಯಕ್ತಿ ಏನನ್ನಾದರೂ ಹೇಳಲಿಕ್ಕೆ ಹೊರಟಿರ್ತಾನೆ, ಅದೇ ಅವನು ಹೇಳ್ತಕ್ಕಂಥ ಎಕ್ಸಾಕ್ಟ್ ವರ್ಡ್ಸನ್ನೇ ನಾವು ಹೇಳುವುದು ಅಂತ ಅರ್ಥ. ಅವರು ಹೇಳೋಕ್ಕಿಂತ ಮುಂಚಿತವಾಗಿ ನಾವು ಹೇಳ್ಬೋದು. ದಟ್ ಈಸ್ ಟೇಕಿಂಗ್ ದ ವರ್ಡ್ಸ್ ಔಟ್ ಆಫ್ ಸಂಬಡೀಸ್ ಮೌತ್ ಅಂತ. ಆ್ಯಂಡ್ ಕ್ಯಾಚ್ ಸಂಬಡೀಸ್ ಐಸ್ ಮೀನ್ಸ್ ಸಮ್ ಒನ್ ಯು ಫೈಂಡ್ ಅಟ್ರಾಕ್ಟಿವ್. ನಮ್ಮ ಕಣ್ಣಿಗೆ ಇನ್ನೊಬ್ಬರು ಅತ್ಯಾಕರ್ಷಕವಾಗಿ ಕಾಣ್ತಾ ಇರ್ತಾರಲ್ಲ, ಅಂಥವ್ರು ಫೈಂಡ್ ಔಟ್ ಮಾಡುವಂಥದ್ದು ಅಂತ ಅರ್ಥ. ಆ್ಯಂಡ್ ಆಲ್ ಇಯರ್ಸ್ ಮೀನ್ಸ್ ಯು ಆರ್ ಲಿಸ್ನಿಂಗ್ ವೆರಿ ಅಟೆಂಟಿವ್ಲಿ ಅಂತ. ಭಾಳಷ್ಟು ಅಂದರೆ ಎಲ್ಲ ನಮ್ಮ ಆಸಕ್ತಿ ಅವಧಾನವನ್ನು ಕೇಂದ್ರೀಕರಿಸಿ ಆಲಿಸುವಂಥದ್ದು ಅಂತ ಅರ್ಥ. ವೆರಿ ಈಗರ್ ಟು ಲಿಸನ್. ಆ್ಯಂಡ್ ಟರ್ನ್ ಅಪ್ ಒನ್ಸ್ ನೋಸ್ ಅಟ್ ಸಮಥಿಂಗ್, ದಟ್ ಈಸ್ ಸಮಥಿಂಗ್ ಯು ರಿಜೆಕ್ಟ್ ಬಿಕಾಸ್ ಯು ಥಿಂಕ್ ಇಟ್ಸ್ ನಾಟ್ ಗುಡ್ ಎನಫ್ ಫಾರ್ ಯು. ಅಂದರೆ ನಮಗೆ ನಾವು ಯಾವುದೇ ಒಂದು ವಸ್ತುವನ್ನು ರಿಜೆಕ್ಟ್ ಮಾಡ್ತೀವಿ, ತಿರಸ್ಕರ್ತೀವಿ. ಯಾಕಂದರೆ ನಮಗೆ ಅದು ಅದರ ಮೇಲೆ ಅಷ್ಟೊಂದು ಇಷ್ಟ ಇರೋದಿಲ್ಲ ಅಂತ, ಅಥವಾ ಅದು ನನಗೆ ಸಾಕಾಗೋದಿಲ್ಲ ಅನ್ನೋ ಒಂದು ಅರ್ಥದಲ್ಲಿ ರಿಜೆಕ್ಟ್ ಮಾಡ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ವಿ ಕ್ಯಾನ್ ಯೂಸ್ ದಿಸ್. ಆ್ಯಂಡ್ ಅ ಪೇನ್ ಇನ್ ದ ನೆಕ್ ಮೀನ್ಸ್ ಅ ಪರ್ಸನ್ ಹೂ ಈಸ್ ವೆರಿ ಇರಿಟೇಟಿಂಗ್ ಆರ್ ಅನಾಯಿಂಗ್. ನಮಗೆ ಬಹಳಷ್ಟು ಕಿರಿಕಿರಿಯನ್ನು ಉಂಟು ಮಾಡ್ತಕ್ಕಂಥ ವ್ಯಕ್ತಿಯ ಕುರಿತು ನಾವು ಮಾತನಾಡುವ ಸಂದರ್ಭದಲ್ಲಿ ವಿ ಕ್ಯಾನ್ ಸೇ ಈಸ್ ಅ ಪೇನ್ ಇನ್ ದ ನೆಕ್ ಫಾರ್ ಮೀ ಅಂತ ವಿಲ್ ಸೇ ಲೈಕ್ ದಿಸ್. ಆ್ಯಂಡ್ ಟು ಗೆಟ್ ಕೋಲ್ಡ್ ಫೀಟ್ ಮೀನ್ಸ್ ಟು ಬಿಗಿನ್ ಟು ಹೆಸಿಟೇಟ್ ಅಬೌಟ್ ಡೂಯಿಂಗ್ ಸಮಥಿಂಗ್. ಓಕೆ, ಅಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಹೆಸಿಟೇಷನ್ ಮಾಡ್ತೀವಿ, ಹಿಂಜರಿತೀವಿ, ಮಾಡಬೇಕು ಮಾಡಬಾರ್ದು ಅನ್ನೋ ಅರ್ಥದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ವಿ ಕ್ಯಾನ್ ಯೂಸ್ ದಿಸ್ ಟು ಗೆಟ್ ಕೋಲ್ಡ್ ಫೀಟ್ ಅಂತ. ಆ್ಯಂಡ್ ಫುಟ್ ದ ಬಿಲ್, ವಾಟ್ ಇಸ್ ದಿಸ್? ಫುಟ್ ದ ಬಿಲ್, ಪೇ ಫಾರ್ ಸಮಥಿಂಗ್ ಅಂತ. ಓಕೆ, ವೆನ್ ಎವರ್ ವಿಲ್ ಗೋ ಅಲಾಂಗ್ ವಿತ್ ಅವರ್ ಫ್ರೆಂಡ್ಸ್ ಆ್ಯಂಡ್ ಸಂಬಡಿ ವಿಲ್ ಗೋ ಆ್ಯಂಡ್ ಪೇ ದ ಬಿಲ್, ಪೇ ಫಾರ್ ಸಮಥಿಂಗ್. ನಾವೇನಾದರೂ ಖರೀದಿ ಮಾಡಿದ್ದಕ್ಕೆ ಅಥವಾ ಏನಾದ್ರು ತೆಗೆದುಕೊಂಡಾಗ ಬಿಲ್ ಪೇ ಮಾಡುವಂಥದ್ದು. ದೆನ್ ಕೀಪ್ ಸಮ್ ಒನ್ ಆನ್ ದೇರ್ ಟೋಸ್, ಮೇಕ್ ದೆಮ್ ಸ್ಟೇ ಅಲರ್ಟ್ ಆ್ಯಂಡ್ ರೆಡಿ ಫಾರ್ ಆ್ಯಕ್ಷನ್ ಎಟ್ ಎನಿ ಟೈಮ್. ಅಂದರೆ ಇನ್ನೊಬ್ಬರಲ್ಲಿ ಅತಿ ಕುತೂಹಲವನ್ನು ಹೆಚ್ಚಿಸಿ ಕಾಯುವಂತೆ ಮಾಡುವಂಥದ್ದು, ಅವರು ಕುತೂಹಲದಿಂದ ನಿರೀಕ್ಷೆಯಲ್ಲಿ ಇರುವಂತೆ ಮಾಡುವಂಥದ್ದು ಅಂತ ಅರ್ಥ. ವಿ ಆರ್ ಮೇಕಿಂಗ್ ದೆಮ್ ಟು ವೇಟ್ ಆನ್ ದೇರ್ ಟೋಸ್ ಅಂತ ಹೇಳ್ಬೋದು. ಆ್ಯಂಡ್ ಗಿವ್ ಸಂಬಡಿ ದ ಕೋಲ್ಡ್ ಶೋಲ್ಡರ್ ಮೀನ್ಸ್ ಟು ಡೆಲಿಬರೇಟ್ಲಿ ಇಗ್ನೋರ್ ಸಂಬಡಿ ಅಂತ ಅರ್ಥ. ಗಿವ್ ಸಂಬಡಿ ದ ಕೋಲ್ಡ್ ಶೋಲ್ಡರ್ ಅಂದರೆ ನಾವು ನಮ್ಮನ್ನು ಯಾರೋ ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ, ನಮ್ಮಿಂದ ಅವ್ರಿಗೆ ಏನಾದರೂ ಸಹಾಯ ಆಗ್ಬೋದು ಅಂತ. ಅಂಥ ಸಂದರ್ಭದಲ್ಲಿ ಅವ್ರನ್ನ ಇಗ್ನೋರ್ ಮಾಡುವಂಥ ಒಂದು ಅವರಿಗೆ ನಿರಾಸೆಯನ್ನು ಉಂಟು ಮಾಡುವಂಥದ್ದು ಅಂತ. ದಟ್ ಈಸ್ ಗಿವಿಂಗ್ ಸಂಬಡಿ ದ ಕೋಲ್ಡ್ ಶೋಲ್ಡರ್ ಅಂತ. ಆ್ಯಂಡ್ ಪುಲ್ ಸಂಬಡೀಸ್ ಲೆಗ್ ಮೀನ್ಸ್ ಟೀಸಿಂಗ್ ಸಂಬಡಿ ಬೈ ಟೆಲಿಂಗ್ ದೆಮ್ ಸಮಥಿಂಗ್ ದಟ್ ಈಸ್ ನಾಟ್ ಟ್ರೂ. ಅಂದರೆ ಇನ್ನೊಬ್ಬರನ್ನು ನಾವು ಹೀಯಾಳಿಸಿ ಮಾತನಾಡುವಂಥದ್ದು, ಅದು ಯಾವುದು ಸತ್ಯ ಇರೋದಿಲ್ಲ, ಆದರೂ ಕೂಡ ಅದು ಸತ್ಯ ಅನ್ನೋ ಅರ್ಥದಲ್ಲಿ ಮಾತಾಡಿ ಅವರಿಗೆ ನಾವು ಅವಹೇಳನ ಮಾಡುವಂಥ ಸಂದರ್ಭದಲ್ಲಿ ದಟ್ ಈಸ್ ಪುಲ್ಲಿಂಗ್ ಈಸ್ ಲೆಗ್ ಅಂತ ಹೇಳ್ತಾ ಇರ್ತೀವಿ ನಾವು, ಕಾಲು ಎಳೆಯೋದು ಅಂತ ಕರಿತೀವಿ. ಯು ಕ್ಯಾನ್ ಸೇ. ಆ್ಯಂಡ್ ಆನ್ ದ ಟಿಪ್ ಆಫ್ ಯುವರ್ ಟಂಗ್ ಅ ವರ್ಡ್ ಆರ್ ಎನ್ ಆನ್ಸರ್ ದಟ್ ಯು ಆರ್ ಶ್ಯೂರ್ ಯು ನೋ ಬಟ್ ಹ್ಯಾವ್ ಡಿಫಿಕಲ್ಟಿ ಫೈಂಡಿಂಗ್ ಇನ್ ಇಟ್. ಓಕೆ, ನಾವು ಬಹಳಷ್ಟು ಸಂದರ್ಭದಲ್ಲಿ ಹೇಳ್ತಾ ಇದ್ವಿ, ಆ ಒಂದು ಯಾವುದೋ ಒಂದು ಪ್ರಶ್ನೆಯ ಉತ್ತರವಾಗಿರ್ಬೋದು, ಯಾವುದೇ ಒಂದು ಘಟನೆಯ ಕುರಿತು ನೆನಪಾಗಿರ್ಬೋದು, ನನ್ನ ನಾಲಿಗೆಯ ತುದಿ ಮೇಲೆ ಇದೆ ಆದರೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ದಟ್ ಈಸ್ ಆನ್ ದ ಟಿಪ್ ಆಫ್ ದ ಟಂಗ್ ಮೀನ್ಸ್ ಅ ವರ್ಡ್ ಆರ್ ಎನ್ ಆನ್ಸರ್ ದಟ್ ಯು ಆರ್ ಶ್ಯೂರ್ ಯು ನೋ ಅಬೌಟ್ ಇಟ್ ಬಟ್ ಹ್ಯಾವ್ ಡಿಫಿಕಲ್ಟಿ
finding in it. Okay, in this way. And have your hands full means you are very busy or you have a lot to do ಅಂತ ಅರ್ಥ. ಹ್ಯಾವ್ ಯುವರ್ ಹ್ಯಾಂಡ್ಸ್ ಫುಲ್ ಅಂದರೆ ಬಹಳಷ್ಟು ನಾವು ಕಾರ್ಯದಲ್ಲಿ ನಿರತರಾಗಿರ್ತೀವಲ್ವ, ಆ ಒಂದು ಸಂದರ್ಭದಲ್ಲಿ ಮಾತನಾಡುವಂತಾಗ ಈ ಹ್ಯಾವ್ ಯುವರ್ ಹ್ಯಾಂಡ್ಸ್ ಫುಲ್ ಅಂತ ಹೇಳ್ಬೋದು. ದೆನ್ ಕೀಪ್ ಯುವರ್ ಫಿಂಗರ್ಸ್ ಕ್ರಾಸ್ಡ್. Keep your fingers crossed means hope that something will be successful. For example, today there was a match between India and Australia women. So all the Indian so what do you call the audience, they were waiting. They were waiting their fingers crossed whether is India going to win or not. Like that, in that situations, we can use keep your fingers crossed. And let's look at some animals. The words which we use on animals, how it is like a bat out of hell, something that moves very quickly, like a bat out of hell. ಅಂದರೆ ಯಾವುದು ಭಾಳ ವೇಗವಾಗಿ ಸಡನ್ ಆಗಿ ಮೂವ್ ಆಗುತ್ತೆ, ಹೋಗ್ತಾ ಇರುತ್ತೆ. ಇನ್ ದ್ಯಾಟ್ ಸೆನ್ಸ್ ವಿ ಕ್ಯಾನ್ ಯೂಸ್ ದಿಸ್. ಆ್ಯಂಡ್ ಕಿಲ್ ಟು ಬರ್ಡ್ಸ್ ವಿತ್ ಒನ್ ಸ್ಟೋನ್ ಅಂತ, ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆಯೋದು ಅಂತ. ಟು ಸಕ್ಸೀಡ್ ಇನ್ ಡೂಯಿಂಗ್ ಟೂ ಥಿಂಗ್ಸ್ ಅಟ್ ದ ಸೇಮ್ ಟೈಮ್. ಆ್ಯಂಡ್ ಆಸ್ ಅ ಕ್ರೋ ಫ್ಲೈಸ್ ಮೀನ್ಸ್ ದಿಸ್ ಎಕ್ಸ್ಪ್ರೆಷನ್ ರೆಫರ್ಸ್ ಟು ಡಿಸ್ಟೆನ್ಸ್ ಮೆಸರ್ಡ್ ಇನ್ ಅ ಸ್ಟ್ರೇಟ್ ಲೈನ್. ಅಂದರೆ ಎಷ್ಟು ದೂರದಲ್ಲಿದೆ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ. ಯಾರೋ ಒಬ್ರು ಬಂದು ನಮ್ಗೆ ಏನೇನು ಕೇಳ್ತಾರೆ, ಇಲ್ಲಿಂದ ಬಸ್ ಸ್ಟಾಪ್ ಎಷ್ಟು ದೂರ ಇದೆ ಅಂತ ಕೇಳಿದಾಗ ನಾವು ಹೇಳ್ತೀವಿ ಇಟ್ಸ್ ಅ ವೆರಿ ಡಿಸ್ಟೆನ್ಸ್, ಯು ಕ್ಯಾನ್ ಗೋ ಇಟ್ ಬೈ ವಾಕ್ ಅಂತ ಹೇಳ್ತೀವಿ. In that sense, we can use this as a crow flies, this expression. Okay, and let the cat out of the bag means again its meaning is to reveal a secret. The same one we can spill the beans. Okay, or let the cat out of the bag means reveal a secret or often not intentionally. Okay, ee taradu. Then raining cats and dogs. It's raining very heavily. ಭಾಳಷ್ಟು ಧಾರಾಕಾರ ಮಳೆ ಬೀಳುವಂಥ ಸಂದರ್ಭದಲ್ಲಿ ವಿ ಕ್ಯಾನ್ ಸೇ ಇಟ್ಸ್ ರೈನಿಂಗ್ ಲೈಕ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ವಿ ಕ್ಯಾನ್ ಸೇ. ಆ್ಯಂಡ್ ಹ್ಯಾವ್ ಕಿಟನ್ಸ್, ಎ ಡ್ರಾಮ್ಯಾಟಿಕ್ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ವರಿ ಆರ್ ಎನ್ ಆಂಗ್ಸೈಟಿ ಆರ್ ಫಿಯರ್. ಓಕೆ, ಡ್ರಾಮ್ಯಾಟಿಕ್ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ವರಿ ಅಂತ. ಬಹಳಷ್ಟು ನಮಗೆ ಒಂದು ದುಃಖ ಆತಂಕ ಆದಾಗ ಅದರ ಒಂದು ನಾಟಕೀಯ ರೀತಿಯಲ್ಲಿ ಅದನ್ನು ವ್ಯಕ್ತಪಡಿಸುವಂಥದ್ದು. ಓಕೆ, and sounds or smells fishy means you are suspicious about it. Okay, something his actions smells fishy, ಅದರ ಅರ್ಥ ಅವನು ಮಾಡ್ತಕ್ಕಂಥ ಯಾವುದೇ ಒಂದು ಕೆಲಸದ ಮೇಲೆ ನಮಗೆ ಅನುಮಾನ ವ್ಯಕ್ತಪಡಿಸ್ತೀವಲ್ಲ ಆ ಥರದ್ದು, ಅನುಮಾನವನ್ನು ವ್ಯಕ್ತಪಡಿಸುವಂಥದ್ದು ಅಂತ ಅರ್ಥ. ಆ್ಯಂಡ್ ಗಿನಿಯಾ ಪಿಗ್ means people on whom new methods or treatment or ideas are tested. ಓಕೆ, ಪ್ರಯೋಗ ಮಾಡ್ತಾ ಇರ್ತೀವಿ. ಯಾವುದೋ ಹೊಸ ಡಾಕ್ಟರ್ ಇರ್ಬೋದು ಅಥವಾ ಯಾರಾದರೂ ಹೊಸ ಒಂದು ಕಲೆಯನ್ನು ಕಲ್ತಿರ್ತಾರೆ, ಅದನ್ನು ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡುವಂಥ ಸಂದರ್ಭದಲ್ಲಿ ವಿ ಕ್ಯಾನ್ ಯೂಸ್ ದಿಸ್. ಆ್ಯಂಡ್ ಮೌಸ್ ಪೊಟ್ಯಾಟೊ ಮೀನ್ಸ್ ದಿಸ್ ಟರ್ಮ್ ರೆಫರ್ಸ್ ಟು ಅ ಪರ್ಸನ್ ಹೂ ಸ್ಪೆಂಡ್ಸ್ ಅ ಲಾಟ್ ಆಫ್ ಟೈಮ್ ಇನ್ ಫ್ರಂಟ್ ಆಫ್ ದ ಕಂಪ್ಯೂಟರ್. ಓಕೆ, ವಿ ಕ್ಯಾನ್ ಸೇ ಹೀ ಈಸ್ ಅ ಮೌಸ್ ಪೊಟ್ಯಾಟೊ ಮೀನ್ಸ್ ಈಸ್ ಗೋಯಿಂಗ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್ ಇನ್ ಫ್ರಂಟ್ ಆಫ್ ದ ಕಂಪ್ಯೂಟರ್ ಅಂತ. ಕಂಪ್ಯೂಟರ್ ಮುಂದೆ ಕುಳಿತು ಭಾಳಷ್ಟು ಸಮಯವನ್ನು ಕಳೀತಾ ಇರ್ತಾರಲ್ಲ ಅವ್ರಿಗೆ ಹೇಳ್ತೀನಿ ನಾವು ವಿ ಕ್ಯಾನ್ ಸೇ ಬುಕ್ ವರ್ಮ್ ಅಂತ. ಮೀನ್ಸ್ ಒನ್ ಹೂ ರೀಡ್ಸ್ ಲಾಟ್ ಮೋರ್, ನಾವು ಹೇಳ್ತೀವಿ ಅವನು ಪುಸ್ತಕದ ಹುಳು ಅಂತ ಹೇಳ್ತೀವಲ್ಲ ಆ ಒಂದು ಅರ್ಥದಲ್ಲಿ. ದೆನ್ ಪಿಗ್ಸ್ ಮೈಟ್ ಫ್ಲೈ ಎಕ್ಸ್ಪ್ರೆಸಸ್ ಡಿಸ್ಬಿಲೀಫ್ ಆರ್ ದ ಐಡಿಯಾ ದಟ್ ಮಿರಾಕಲ್ಸ್ ಮೈಟ್ ಹ್ಯಾಪನ್ ಬಟ್ ಆರ್ ಎಕ್ಸ್ಟ್ರೀಮ್ಲಿ ಅನ್ಲೈಕ್ಲಿ ಅಂತ. ಎಕ್ಸ್ಪ್ರೆಸಸ್ ಡಿಸ್ಬಿಲೀಫ್ ಒಂದು ನಮಗೆ ನಂಬಿಕೆ ಇರೋದಿಲ್ಲ ವೆದರ್ ಇಟ್ಸ್ ಗೋಯಿಂಗ್ ಟು ಸಕ್ಸಸ್ ಆರ್ ಫೇಲ್ಯೂರ್ ಅಂತ. ಅಂಥ ಒಂದು ಸಂದರ್ಭದಲ್ಲಿ ವಿ ಕ್ಯಾನ್ ಯೂಸ್ ಪಿಗ್ಸ್ ಮೈಟ್ ಫ್ಲೈ, ಲೆಟ್ಸ್ ಹೋಪ್ ವೆದರ್ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್. ಆದರೆ ಅದು ಒಂದು ಮಿರಾಕಲ್ ಆಗಬೇಕಷ್ಟೇ, ಮೀನ್ಸ್ ಅಸಾಧ್ಯವಾದದ್ದು ಸಾಧ್ಯವಾಗುತ್ತೆ ಅಂತ ಹೇಳುವಂಥ ಸಂದರ್ಭದಲ್ಲಿ. ಎ ಸ್ನೇಕ್ ಇನ್ ದ ಗ್ರಾಸ್ ಇಟ್ ರೆಫರ್ಸ್ ಟು ಸಮ್ ಒನ್ ಹೂ ಪ್ರಿಟೆಂಡ್ಸ್ ಟು ಬಿ ಯುವರ್ ಫ್ರೆಂಡ್ ವೆಲ್ ಆ್ಯಕ್ಚುಲಿ ಬೆಟ್ರೇಯಿಂಗ್ ಯು. ಓಕೆ, ನಮ್ಮ ಹತ್ತಿರ ಇರ್ತಾರೆ, ನಮ್ಮ ಜೊತೆಗೇ ಇರ್ತಾರೆ, ಅಂಥವರು ನಮಗೇನು ಮಾಡೋದು ಮೋಸವನ್ನು ಮಾಡುವಂಥದ್ದು ಅಂತರ್ಥ. ಓಕೆ, ದುಶ್ಮನ್ ಕಾ ಹೇ ಬಗಲ್ ಮೇ ಅಂತೀವಲ್ಲ ಹಿಂದಿನಲ್ಲಿ, ಆ ಅರ್ಥದಲ್ಲಿ ನಮಗೆ ಭಾಳ ಹತ್ತಿರವಾದ ನಮ್ಮ ಪ್ರೀತಿಗೆ ಪಾತ್ರರಾದಂಥ ವ್ಯಕ್ತಿಯಿಂದಲೇ ನಮಗೆ ಮೋಸ ಆಗ್ತಾ ಇದೆ ಅನ್ನೋಷ್ಟರಲ್ಲಿ ವಿ ಕ್ಯಾನ್ ಸೇ ದ ಸ್ನೇಕ್ ಇನ್ ದ ಗ್ರಾಸ್ ಲೈಕ್ ದ್ಯಾಟ್. ಆ್ಯಂಡ್ ವೆನ್ ದರ್ ಆರ್ ಸಮ್ ವರ್ಡ್ಸ್ ರಿಲೇಟೆಡ್ ಟು ದ ನೇಚರ್, ಹೌ ದೇ ಆರ್ ಯೂಸ್ಡ್ ಇನ್ ದ ಡಾರ್ಕ್. Someone who is kept or left in the dark about something is not informed about it.
ಓಕೆ. ದೇ ಕೆಪ್ಟ್ ಮೀ ಇನ್ ದ ಡಾರ್ಕ್ ಅಬೌಟ್ ದಟ್ ಮ್ಯಾಟರ್. ಅಂದರೆ ಕೆಪ್ಟ್ ಇನ್ ದ ಡಾರ್ಕ್ ಇನ್ ದ ಸೆನ್ಸ್ ಅವ್ರಿಗೆ ಇನ್ಫಾರ್ಮ್ ಮಾಡದೇ ಇರೋದು, ಅವರಿಗೆ ತಿಳಿಸದೇ, ನಾವು ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೀವಿ, ಅದರ ಕುರಿತು ನಾವು ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗೆ ಮಾಹಿತಿಯನ್ನು ನೀಡಿರೋದಿಲ್ಲ ಆ ಅರ್ಥದಲ್ಲಿ. ಓಕೆ. ವಿ ಶುಡ್ ನಾಟ್ ಕೀಪ್ ಅವರ್ ಸ್ಟೂಡೆಂಟ್ಸ್ ಇನ್ ದ ಡಾರ್ಕ್ ಸೈಡ್ ಮೀನ್ಸ್ ಅವ್ರಿಗೆ ಗೊತ್ತಾಗಬೇಕು ಅಂತ, ಅವ್ರಿಗೆ ತಿಳಿಸ್ಬೇಕು ಅಂತ ಅರ್ಥದಲ್ಲಿ. ದೆನ್ ಸೇವ್ ಫಾರ್ ಎ ರೈನಿ ಡೇ ಮೀನ್ಸ್ ಟು ಕೀಪ್ ಎನ್ ಅಮೌಂಟ್ ಆಫ್ ಮನಿ ಫಾರ್ ಎ ಟೈಮ್ ಇನ್ ಫ್ಯೂಚರ್ ವೆನ್ ಇಟ್ ಮೈಟ್ ಬಿ ನೀಡೆಡ್. ಸೇವ್ ಫಾರ್ ಎ ರೈನಿ ಡೇ ಅಂದರೆ ನಮ್ಮಲ್ಲಿರ್ತಕ್ಕಂಥ ಹಣವನ್ನು ನಾವು ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ಒಂದಿಷ್ಟು ಕಾಯ್ದಿರಿಸಬೇಕು ಅಂತ, ಕೂಡಿಡಬೇಕು ಅಂತ. ಅಂದರೆ ಇಟ್ ಈಸ್ ಯೂಸ್ಡ್ ಇನ್ ದ ಡಿಫಿಕಲ್ಟೀಸ್ ಆರ್ ಇನ್ ದ ಟೈಮ್ ಆಫ್ ಡಿಫಿಕಲ್ಟೀಸ್. ನಮಗೆ ಕಷ್ಟ ಕಾಲದಲ್ಲಿ ಅದು ಯೂಸ್ ಆಗಬೇಕು ಅನ್ನೋ ಅರ್ಥದಲ್ಲಿ ಅದನ್ನು ಸೇವ್ ಮಾಡಿಡಬೇಕು ಅಂತ. ಆ್ಯಂಡ್ ಒನ್ಸ್ ಇನ್ ಎ ಬ್ಲೂ ಮೂನ್ ಮೀನ್ಸ್ ಸಮಥಿಂಗ್ ದಟ್ ಅಕರ್ಸ್ ವೆರಿ ರೇರ್ಲಿ. ಓಕೆ. ಭಾಳ ದಿನಗಳ ನಂತರ ಭಾಳ ಒಂದು ರೇರ್ ಆಗಿ ಆಗುವಂಥ ಘಟನೆಯನ್ನು ಹೇಳ್ತೀವಲ್ಲ, ದಟ್ಸ್ ಒನ್ಸ್ ಇನ್ ದ ಬ್ಲೂ ಮೂನ್ ಅಂತ ಹೇಳ್ತಾರೆ. ಆಗೊಮ್ಮೆ ಈಗೊಮ್ಮೆ ಅಪರೂಪಕ್ಕೆ ಘಟಿಸ್ತಕ್ಕಂಥ ಒಂದು ಘಟನೆ ಅಂತ ಆ ಒಂದು ಸಂದರ್ಭದಲ್ಲಿ ವಿ ಕ್ಯಾನ್ ಯೂಸ್ ದಿಸ್. Then chasing rainbows means someone trying to get something they will never obtain. See that? Someone trying to get something they will never obtain. ಅವರು ಒಬ್ಬ ವ್ಯಕ್ತಿ ತನಗೆ ಅದು ಸಿಗೋದಿಲ್ಲ ಅಂತ ಇದ್ದಾಗ ಅದನ್ನು ಪಡೆದುಕೊಳ್ಳಲಿಕ್ಕೆ ಟ್ರೈ ಮಾಡ್ತಾರಲ್ಲ, ದಟ್ ಈಸ್ ಚೇಸಿಂಗ್ ದ ರೇನ್ಬೋ ಮೀನ್ಸ್ ಇಟ್ಸ್ ಹೈಲಿ ಇಂಪಾಸಿಬಲ್ ಟು ಗೆಟ್ ಇಟ್. ಓಕೆ. ಆ್ಯಂಡ್ ಸ್ಟಾರ್ಮ್ ಇನ್ ಎ ಟೀ ಕಪ್ means refers to something you think people are making a lot of unnecessary fuss or excitement about and is unimportant. Means storm in a cup refers something you think people are making a lot of unnecessary fuss or excitement. ನಮ್ಮ ಕುರಿತು ಅಥವಾ ಒಂದು ಘಟನೆಯನ್ನು ಕುರಿತು ಜನ ಭಾಳಷ್ಟು ಎಕ್ಸೈಟ್ ಆಗಿರ್ತಾರೆ ಅಥವಾ ಅದನ್ನು ಬಂದು ಹಾಳು ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿರ್ತಾರಲ್ವ, ದಟ್ ಈಸ್ ಅಬೌಟ್ ಆ್ಯಂಡ್ ಈಸ್ ಅನ್ಇಂಪಾರ್ಟೆಂಟ್. ಯಾವುದು ಮಹತ್ವ ಇರೋದಿಲ್ಲ ಅಂಥದಕ್ಕೆ ಹೆಚ್ಚು ಸಮಯವನ್ನು ಕೊಟ್ಟು ಅದನ್ನು ಒಂದು ಸ್ಪಾಯ್ಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರಲ್ಲ, ದಟ್ ಈಸ್ ಸ್ಟಾರ್ಮ್ ಇನ್ ಎ ಟೀ ಕಪ್ ವಿ ಕ್ಯಾನ್ ಸೇ. ದೆನ್ ಫೇಸ್ ಲೈಕ್ ಥಂಡರ್ someone who looks very angry. Okay. His father's face is like thunder today because he was so much angry ಅಂತ. someone who looks very angry, ಭಾಳ ಸಿಟ್ಟಿನಿಂದ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮುಖವನ್ನು ನೋಡಿದಾಗ we can say this, his face is like thunder today ಅಂತ. And under the weather means not feeling very well. Okay. ನಾಟ್ ಫೀಲಿಂಗ್ ವೆರಿ ವೆಲ್ ಅಂತ ಅತ್ತೊಂದು ಆಹ್ಲಾದಕರವಾದಂಥ ಒಂದು ವಾತಾವರಣ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ವಿ ಕ್ಯಾನ್ ಸೇ ಟುಡೇ ಇಸ್ ಅಂಡರ್ ದ ವೆದರ್ ಲೈಕ್ ದಿಸ್ ವಿ ಕ್ಯಾನ್ ಸೇ. ಆ್ಯಂಡ್ ಸಮ್ ವರ್ಡ್ಸ್ ರಿಲೇಟೆಡ್ ಟು ಫುಡ್. ಕೂಲ್ ಆ್ಯಸ್ ಕುಕುಂಬರ್, ಎ ಪರ್ಸನ್ ಹೂ ಇಸ್ ನಾಟ್ ಆಂಕ್ಸಿಯಸ್ ಬಟ್ ರಿಲ್ಯಾಕ್ಸ್ಡ್ ಆ್ಯಂಡ್ ನಾನ್ ಎಮೋಷನಲ್ ಅಂತ. ಕೆಲವೊಂದಿಷ್ಟು ವ್ಯಕ್ತಿಗಳಿರ್ತಾರೆ, ಅಂಥ ವ್ಯಕ್ತಿಗಳು ಯಾವುದೇ ಒಂದು ರೀತಿಯ ಆತಂಕಕ್ಕೆ ಒಳಗಾಗ್ದೇ ಅತಿ ಖುಷಿಯಾದಾಗೂ ಅದೇ ರೀತಿ ಇರ್ತಾರೆ, ದುಃಖ ಆದಾಗೂ ಹಾಗೆ ಇರ್ತಾರೆ. ಲೈಕ್ ದಟ್ ಇನ್ ಎ ವೆರಿ ರಿಲ್ಯಾಕ್ಸ್ಡ್ ಮೂಡ್ ಆರ್ ನಾನ್ ಎಮೋಷನಲ್. ಭಾವೋದ್ವೇಗಕ್ಕೆ ಒಳಗಾಗದೇ ಇರ್ತಕ್ಕಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿಗಳ ಕುರಿತು ನಾವು ಮಾತನಾಡುವಾಗ ವಿ ಕ್ಯಾನ್ ಯೂಸ್ ದಿಸ್ ಈಸ್ ಕೂಲ್ ಆ್ಯಸ್ ಕುಕುಂಬರ್ ಅಂತ ಯೂಸ್ ಮಾಡ್ತೀವಿ. ಆ್ಯಂಡ್ ಸ್ಪಿಲ್ ದ ಬೀನ್ಸ್, ದಟ್ಸ್ ರಿವೀಲ್ ಅ ಸೀಕ್ರೆಟ್ ಆರ್ ಟಾಕ್ ಅಬೌಟ್ ಸಮಥಿಂಗ್ ಪ್ರೈವೇಟ್. ಓಕೆ. ಅಗೇನ್ ಇಟ್ಸ್ ರಿವೀಲಿಂಗ್ ಸೀಕ್ರೆಟ್, ಒಂದು ರಹಸ್ಯವನ್ನು ಹೇಳಿಬಿಡೋದು ಅರ್ಥದಲ್ಲಿ. ಆ್ಯಂಡ್ ದ ಬೆಸ್ಟ್ ಥಿಂಗ್ ಸಿನ್ಸ್ ಸ್ಲೈಸ್ಡ್ ಬ್ರೆಡ್. ಓಕೆ. ಆ್ಯಂಡ್ ದ ಐಸಿಂಗ್ ಆನ್ ದ ಕೇಕ್ ಮೀನ್ಸ್ ಎನ್ ಎಕ್ಸ್ಟ್ರಾ ಬೆನಿಫಿಟ್ ದಟ್ ಮೇಕ್ಸ್ ಎ ಗುಡ್ ಸಿಚುವೇಶನ್ ಇವನ್ ಬೆಟರ್. ಓಕೆ. ನಾವು ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿರ್ತೀವಿ, ಅದರಲ್ಲಿ ನಮಗೆ ಸಕ್ಸಸ್ಸನ್ನು ಸಿಕ್ಕಿರುತ್ತೆ, ಆ ಸಕ್ಸಸ್ ಜೊತೆಗೆ ಇನ್ನೂ ಅದಕ್ಕೆ ಅಡಿಷ್ನಲ್ ಆಗಿ ಏನಾದರೂ ಸಿಕ್ಬಿಟ್ರೆ ದಟ್ ಇಟ್ ಲುಕ್ಸ್ ಲೈಕ್ ದ ಐಸಿಂಗ್ ಆನ್ ದ ಕೇಕ್. ಓಕೆ. ಒಬ್ಬ ವ್ಯಕ್ತಿಗೆ ಒಂದು ಕೋಟಿ ರೂಪಾಯಿ ಲಾಟ್ರಿ ಹೊಡೆದಿದೆ, ಅದ್ರ ಜೊತೆಗೆ ಒಂದು ಕಾರೂ ಬಂದುಬಿಟ್ರೆ, ಕಾರೂ ಕೂಡ ಒಂದು ಲಾಟ್ರಿ ರೂಪದಲ್ಲಿ ಬಂದುಬಿಟ್ರೆ ಇಟ್ಸ್ ಲೈಕ್ ಐಸಿಂಗ್ ಆನ್ ದ ಕೇಕ್ ಅಂತ ಹೇಳ್ಬೋದು. ಓಕೆ. ಆ್ಯಂಡ್ ಫುಡ್ ಫಾರ್ ಥಾಟ್, ಸಮಥಿಂಗ್ ದಟ್ ಮೇಕ್ಸ್ ಯು ಥಿಂಕ್ ವೆರಿ ಹಾರ್ಡ್ ಅಬೌಟ್ ಸಮಥಿಂಗ್. ಓಕೆ. ಸಮಥಿಂಗ್ ದಟ್ ಮೇಕ್ಸ್ ಯು ಥಿಂಕ್ ವೆರಿ ಹಾರ್ಡ್ ಅಬೌಟ್ ಸಮಥಿಂಗ್, ನಮ್ಮನ್ನು ಭಾಳಷ್ಟು ಆಳವಾಗಿ ವಿಚಾರ ಮಾಡಲಿಕ್ಕೆ ಹಚ್ಚುವಂಥ ಒಂದು ವಿಷಯ ಅಂತ ಅರ್ಥ. Something we can say. Today I read a very article. It was a very good. It was food for my thought. We can say.
ಇವತ್ತಿನ ಒಂದು ದಿನಪತ್ರಿಕೆಯಲ್ಲಿ ನಾನು ಒಂದು ಆರ್ಟಿಕಲನ್ನು ಓದಿದೆ. ಅದು ನಿಜವಾಗ್ಲೂ ನಮ್ಮ ಒಂದು ವಿಚಾರ ಚಿಂತನಶೀಲತೆಯನ್ನು ಹೆಚ್ಚಿಸಲಿಕ್ಕೆ, ವಿಚಾರವನ್ನು ಮಾಡಲಿಕ್ಕೆ, ವಿಚಾರ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಅದು ಸಹಾಯ ಮಾಡ್ತಾಯಿತ್ತು. ಲೈಕ್ ಇನ್ ದಟ್ ಸೆನ್ಸ್. And have potato means hot potato here means a very sensitive and controversial matter which is difficult to deal with. Means a very sensitive and controversial matter. ಅತಿ ಸೂಕ್ಷ್ಮ ಮತ್ತು ಒಂದು ಸಂಘರ್ಷಕ್ಕೆ ಒಳಗಾಗುವಂಥ ವಿಷಯ ಇರ್ತದಲ್ಲ, ಅಂಥ ಒಂದು ವಿಷಯವನ್ನು ಹ್ಯಾಂಡಲ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ಇಟ್ಸ್ ಅ ಹಾಟ್ ಪೊಟ್ಯಾಟೊ. ಸಿ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸೇ ದ ಕಮ್ಯುನಲ್ ಡಿಸ್ಪ್ಯೂಟ್ಸ್. ದ ಕಮ್ಯುನಲ್ ಡಿಸ್ಪ್ಯೂಟ್ ಮ್ಯಾಟರ್ ಇಸ್ ಅ ವೆರಿ ಹಾಟ್ ಪೊಟ್ಯಾಟೊ ಟು ಹ್ಯಾಂಡಲ್ ಅಂತ. ಓಕೆ, ಆ ಒಂದು ಅರ್ಥದಲ್ಲಿ. ಈಸಿ ಆ್ಯಸ್ ಪೈ. ಓಕೆ, ಸಮಥಿಂಗ್ ದಟ್ ಈಸ್ ವೆರಿ ಈಸಿ ಟು ಡೂ ಅಂತ. ಓಕೆ, ಭಾಳಷ್ಟು ಸರಳವಾಗಿರ್ತಕ್ಕಂಥ ಒಂದು ಕೆಲಸ ಮಾಡಲಿಕ್ಕೆ ತುಂಬ ಸುಲಭ, ತುಂಬ ಸರಳ. ಅದು ಆ ಒಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಇಟ್ಸ್ ಆ್ಯಸ್ ಈಸಿ ಆ್ಯಸ್ ಎ ಪೈ ಟು ಡೂ ಇಟ್ ಅಂತ. ಆ್ಯಂಡ್ ದ ಪ್ರೂಫ್ ಆಫ್ ದ ಪಟಿಂಗ್ ಈಸ್ ಇನ್ ದ ಈಟಿಂಗ್. ಮೀನ್ಸ್ ದಟ್ ಸಮಥಿಂಗ್ ನ್ಯೂ ಕ್ಯಾನ್ only be judged after it has been tasted ಅಂತ. The proof of the pudding is in the eating. Means ನಾವು ಯಾವುದೇ ಒಂದು ಆಹಾರವನ್ನು ನೋಡಬೇಕು, ಅದು ಹೇಗಿದೆ ಆಹಾರ, ಅದರ ಒಂದು ಟೇಸ್ಟ್ ಹೇಗಿದೆ ಅಂತ ಅದನ್ನು ತಿಂದಾಗ ಮಾತ್ರ ಗೊತ್ತಾಗ್ತದೆ. ಅಂಥ ಸಂದರ್ಭದಲ್ಲಿ we can use the proof of the pudding is in eating. And there are some words related to money. What are those? Burn your fingers means suffer financially as a result of foolish behavior. Burn your fingers, ಕೈ ಸುಟ್ಕೊಳ್ಳೋದು ಅಂತ ಕರೀತಾರೆ. ನಮ್ಮ ಒಂದು ಆಡು ಭಾಷೆಯಲ್ಲಿ, ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಕೇಳ್ತೀವಿ ಇಂಥ ಮಾತುಗಳನ್ನು. ನಮಗೆ ಗೊತ್ತಿಲ್ಲದಿರೋ ವಿಷಯದಲ್ಲಿ ಅಥವಾ ಉದ್ಯೋಗದಲ್ಲಿ ನಾವು ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲಿ ಬಂಡವಾಳವನ್ನು ಹಾಕಿ ಕೈ ಸುಟ್ಕೊಳ್ಳೋದು ಅಂತ ಅರ್ಥ. ಗೊತ್ತಿಲ್ಲದೆ ಏನಾದರೂ ಮಾಡಿ ಅದರಿಂದ ಲಾಸ್ ಆಗೋದು ಅಂತ ಅರ್ಥ. ಸಫರ್ ಫೈನಾನ್ಷಿಯಲಿ ಆಸ್ ಅ ರಿಸಲ್ಟ್ ಆಫ್ ಫುಲಿಶ್ ಬಿಹೇವಿಯರ್. ನಮ್ಮ ಮೂರ್ಖತನದಿಂದ ನಾವು ಆರ್ಥಿಕವಾಗಿ ಒಂದು ಸಂಕಷ್ಟಕ್ಕೆ ಒಳಗಾಗ್ತೀವಲ್ಲ, ದಟ್ ಈಸ್ ಕಾಸ್ಟ್ ಎನ್ ಆರ್ಮ್ ಆ್ಯಂಡ್ ಎ ಲೆಗ್, ಸಮಥಿಂಗ್ ದಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಓಕೆ, ಫಾರ್ ಎಕ್ಸಾಂಪಲ್ ವೆನ್ ಯು ಆರ್ ಗೋಯಿಂಗ್ ಟು ಬೈ ಅ ಆಡಿ ಕಾರ್ ಆರ್ ಅ ಬೆಂಚ್ ಕಾರ್ ಆರ್ ರೋಲ್ಸ್ ರೈಸ್, ಇಟ್ ಕಾಸ್ಟ್ ಎನ್ ಆರ್ಮ್ ಆ್ಯಂಡ್ ಎ ಲೆಗ್. ಓಕೆ, ಆ್ಯಂಡ್ ಗೋ ಡಚ್ ವಿತ್ ಸಂಬಡಿ ಮೀನ್ ಟು ಶೇರ್ ದ ಕಾಸ್ಟ್ ಆಫ್ ಸಮಥಿಂಗ್ ಸಚ್ ಆಸ್ ಎ ಮೀಲ್ ಆರ್ ಎ ಕಾನ್ಸರ್ಟ್ ಅಂತ. ಟು ಶೇರ್ ದ ಕಾಸ್ಟ್ ಆಫ್ ಸಮಥಿಂಗ್ ಸಚ್ ಆಸ್ ಮೀಲ್ ಆರ್ ಕಾನ್ಸರ್ಟ್, ದಟ್ ಈಸ್ ಗೋ ಡಚ್ ವಿತ್ ಸಂಬಡಿ. ಯಾರ ಜೊತೆಯಲ್ಲಿ ನಾವು ಊಟ ಅಥವಾ ಒಂದು ಸಂಗೀತ ಕಚೇರಿಗೆ ಹೋಗ್ತಾ ಇರ್ತೀವಲ್ಲ, ಅವರ ಜೊತೆಗೆ ಒಟ್ಟಿಗೆ ಹೋಗೋದಕ್ಕೆ ದಟ್ಸ್ ಗೋ ಡಚ್ ವಿತ್ ಸಂಬಡಿ ಅಂತ. ಫೀಲ್ ದ ಪಿಂಚ್, ಬಿಗಿನ್ ಟು ಸಫರ್ ಫ್ರಮ್ ಎ ಲ್ಯಾಕ್ ಆಫ್ ಮನಿ. ನಾವು ಆರ್ಥಿಕ ಸಂಕಷ್ಟಕ್ಕೆ ಒಳಗಾದಾಗ ಅನುಭವಿಸ್ತಕ್ಕಂಥ ಒಂದು ನಷ್ಟ ಇದೆಯಲ್ಲ, ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ, ದಟ್ ಈಸ್ ಫೀಲ್ ದ ಪಿಂಚ್ ಅಂತ. ಗೋಲ್ಡನ್ ಹ್ಯಾಂಡ್ ಶೇಕ್ ಮೀನ್ಸ್ generous sum of money given to a person when they leave a company or retire. Generous sum of money given to a person. ಗೋಲ್ಡನ್ ಹ್ಯಾಂಡ್ ಶೇಕ್ ಅಂದರೆ ಒಬ್ಬ ವ್ಯಕ್ತಿ ತನ್ನ ಕೆಲಸದಿಂದ ನಿವೃತ್ತಿ ಆಗುವಂಥ ಸಂದರ್ಭದಲ್ಲಿ ಒಂದು ಅಮೌಂಟನ್ನು ಕೊಡ್ತಾರೆ ಬಲ್ಕಲ್ಲಿ, ದಟ್ ಈಸ್ ಗೋಲ್ಡನ್ ಹ್ಯಾಂಡ್ ಶೇಕ್ ಅಂತ. ಓಕೆ, ಆ್ಯಂಡ್ ಮನಿ ಟು ಬರ್ನ್. ಪೀಪಲ್ ಹೂ ಹ್ಯಾವ್ ಸೋ ಮಚ್ ಮನಿ ದಟ್ ದೇ ಕ್ಯಾನ್ ಸ್ಪೆಂಡ್ ಇಟ್ ಆನ್ ಎನಿಥಿಂಗ್ ದೇ ವಾಂಟ್. ಈಗ ಬಹಳಷ್ಟು ಹಣವುಳ್ಳವರು ಏನು ಮಾಡ್ತಾರೆ ಅಂತಂದರೆ, ಅವ್ರಿಗೆ ಯಾವುದು ಇಷ್ಟನೋ ಅದ್ರ ಮೇಲೆ ಎಲ್ಲವನ್ನು ಖರ್ಚು ಮಾಡ್ತಾರೆ ನೀರಿನಂತೆ. ಹಾಗೆ ಮನಿ ಟು ಬರ್ನ್ ಮೀನ್ಸ್ ಪೀಪಲ್ ಹೂ ಹ್ಯಾವ್ ಸೋ ಮಚ್ ಮನಿ ದಟ್ ದೇ ಕ್ಯಾನ್ ಸ್ಪೆಂಡ್ ಇಟ್ ಆನ್ ಎನಿಥಿಂಗ್ ದೇ ವಾಂಟ್. ತಮಗೆ ಬಯಸಿದ್ದು ಅದರ ಮೇಲೆ ಅವರು ಹಣವನ್ನು ವ್ಯಯಿಸ್ಬೋದು ಅನ್ನೋ ಅರ್ಥದಲ್ಲಿ. ಆ್ಯಂಡ್ ಮನಿ ಟಾಕ್ಸ್ ಮೀನ್ಸ್ ದಟ್ ಪೀಪಲ್ ವಿತ್ ಅ ಲಾಟ್ ಆಫ್ ಮನಿ ಹ್ಯಾವ್ ಪವರ್ ಆ್ಯಂಡ್ ಇನ್ಫ್ಲೂಯೆನ್ಸ್. ಅವನು ಮಾತಾಡೋದಿಲ್ಲ, ಅವನಲ್ಲಿರ್ತಕ್ಕಂಥ ಹಣ ಮಾತಾಡಿಸ್ತಾ ಇದೆ. ಅದರ ಅರ್ಥ ಇಲ್ಲಿ ಅವನ ಒಂದು ಸಂಪತ್ತಿನ ಒಂದು ಪವರ್ ದಟ್ ಇಟ್ ಸ್ಪೀಕ್ಸ್ ಅಂತ. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಸೀನ್ ಬಿಲ್ ಗೇಟ್ಸ್, ಅಂಬಾನಿ, they won't talk, their money talks means that shows their wealth and position in the society. And next, egg, a reserve of money which you put aside for future needs. ನೆಕ್ಸ್ಟ್ ಎಗ್ ಅಂದರೆ ನಮ್ಮ ಭವಿಷ್ಯಕ್ಕಾಗಿ ನಾವು ಒಂದಿಷ್ಟು ಹಣವನ್ನು ಸೇವ್ ಮಾಡಿಡುವಂಥದ್ದು, ಸಂರಕ್ಷಿಸಿ ಇಡುವಂಥದ್ದು. ಆ್ಯಂಡ್ ಬಿ ಪೇಡ್ ಪೀನಟ್ಸ್, ಹ್ಯಾವ್ ಎ ವೆರಿ ಲೋ ಸ್ಯಾಲ್ರಿ ಅಂತ. ಓಕೆ, ಭಾಳಷ್ಟು ಕಡಿಮೆ ಸಂಬಳವನ್ನು ಪಡಿತಾ ಇರ್ತಾರೆ, ಅವರಿಗೆ ಹೇಳ್ಬೋದು ಯು ಕ್ಯಾನ್ ಬಿ ಪೇಡ್ ಪೀನಟ್ಸ್ ಅಂತ. ದೆನ್ ಸ್ಪ್ಲ್ಯಾಶ್ ಔಟ್ ಆನ್ ಸಮಥಿಂಗ್, ಸ್ಪೆಂಡ್ ಅ ಲಾಟ್ ಆಫ್ ಮನಿ ಆನ್ ಇಟ್. ಸ್ಪ್ಲ್ಯಾಶ್ ಔಟ್ ಆನ್ ಸಮಥಿಂಗ್ ಅಂದರೆ ಬಹಳಷ್ಟು ದುಡ್ಡನ್ನು ಖರ್ಚು ಮಾಡೋದು ಯಾವುದೇ ಒಂದು ವಿಷಯದ ಮೇಲೆ, ವಸ್ತುವಿನ ಮೇಲೆ, ದಟ್ ಈಸ್ ಓಕೆ. ಆ್ಯಂಡ್ ವೆನ್ ಯು ಟಾಕ್ ಅಬೌಟ್ ಸ್ಪೋರ್ಟ್ಸ್,
Have a ball means to have a good time or enjoy yourself. ಓಕೆ, ಒಂದು ಸಿಕ್ಕಂಥ ಅವಕಾಶವನ್ನು ಭಾಳಷ್ಟು ಸರಿಯಾಗಿ ಆನಂದಿಸೋದು ಅಂತ ಅರ್ಥ. ಓಕೆ, ಹ್ಯಾವ್ ಎ ಬಾಲ್. ದೆನ್ ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ಇಟ್ಸ್ ಯುವರ್ ಟರ್ನ್ ಟು ಸ್ಪೀಕ್ ಆರ್ ಆ್ಯಕ್ಟ್ ನೆಕ್ಸ್ಟ್. ವು ಮ್ಯಾಟ್ ಹ್ಯಾವ್ ಹರ್ಡ್, ಭಾಳಷ್ಟು ನಾವು ನ್ಯೂಸ್ ಪೇಪರಲ್ಲಿ ಅಥವಾ ಒಂದು ದಿನನಿತ್ಯ ಜೀವನದಲ್ಲಿ ಕೇಳ್ತೀವಿ, ಈಗ ಬಾಲ್ ಅವ್ರ ಕೋರ್ಟಲ್ಲಿದೆ, ಅರ್ಥ ಈಗ ಏನಿದ್ರು ಹೇಳೋದು ಕೇಳೋದು ಅವ್ರಿಗೆ ಬಿಟ್ಟಿದ್ದು ಅಂತ. ಅಂದರೆ ನಮ್ಮ ಪಾರ್ಟಿಯಿಂದ ಕಂಪ್ಲೀಟ್ ಆಗಿದೆ ಆ್ಯಂಡ್ ಏನಿದ್ರು ಅವ್ರ ಕಡೆಯಿಂದ ಬರಬೇಕು. ಮೀನ್ಸ್ ದ ಬಾಲ್ ಈಸ್ ಇನ್ ದೇರ್ ಕೋರ್ಟ್, ವಿ ಆರ್ ವೇಟಿಂಗ್ ಫಾರ್ ದೇರ್ ಡಿಸಿಷನ್ ಅಂತ. ಓಕೆ, ಆ್ಯಂಡ್ ಪ್ಲೇ ದ ಗೇಮ್ to accept, to do things according to the rules laid down by others. Play the game means we have to accept, to do good according to the rules and as led by the others. ಇನ್ನೊಬ್ಬರ ರೀತಿ ನಿಯಮಗಳಿಗೆ ಅನ್ವಯವಾಗಿ ನಾವು ಆಟವನ್ನು ಆಡುವಂಥದ್ದು ಅಂತ ಅರ್ಥ. ದೆನ್ ಗಿವ್ ದ ಗೇಮ್ ಅವೇ ಟು ರಿವೀಲ್ ಅ ಸೀಕ್ರೆಟ್ ಆರ್ ಎ ಪ್ಲ್ಯಾನ್ ಆರ್ ಆಫನ್ ಅನ್ಇಂಟೆನ್ಷನಲಿ. ನಮಗೆ ಗೊತ್ತಾಗದೇ ಇರೋ ಹಾಗೆ ಕೆಲವೊಂದಿಷ್ಟು ನಾವು ಸತ್ಯವನ್ನು ಬಾಯಿ ಬಿಟ್ಬಿಡ್ತಾ ಇವಿ. ದಟ್ ಈಸ್ ಯು ಗಿವ್ ದ ಗೇಮ್ ಅವೇ. ಓಕೆ, ಹಾಗೆ ದೆನ್ ಪ್ಯಾಡಲ್ಸ್ ಒನ್ಸ್ ಓನ್ ಕ್ಯಾನೋ ಟು ಡೂ ವಾಟ್ ಯು ವಾಂಟ್ ಟು ಡೂ ವಿತೌಟ್ ಹೆಲ್ಪ್ ಆರ್ ಇಂಟರ್ಫಿರೆನ್ಸ್ ಫ್ರಮ್ ಎನಿ ಒನ್. ಓಕೆ, ಪ್ಯಾಡಲ್ ಒನ್ಸ್ ಓನ್ ಕ್ಯಾನ್ ಮೀನ್ಸ್ ಟು ವಾಟ್ ಯು ವಾಂಟ್ ಟು ಡೂ. ನಾವು ಏನನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅದನ್ನು ಮಾಡುವಂಥದ್ದು, ಇನ್ನೊಬ್ಬರ ಸಹಾಯ ಸಹಕಾರ ಏನು ಇಲ್ಲದೇ, ಇಂಟರ್ಫಿರೆನ್ಸ್ ಇಲ್ಲದೇ ಮಾಡುವಂಥದ್ದು ಅರ್ಥ. ದೆನ್ ಸೇಲ್ ಥ್ರೋ ಸಮಥಿಂಗ್, ದಟ್ ಈಸ್ ಆರ್ ಎಕ್ಸಾಮಿನೇಷನ್ ಆರ್ ಟೆಸ್ಟ್ ಆರ್ ವಾಟ್ ಎವರ್ ಇಟ್ ಈಸ್, ಟು ಸಕ್ಸೀಡ್ ಇನ್ ಡೂಯಿಂಗ್ ಇಟ್ ವಿತೌಟ್ ಡಿಫಿಕಲ್ಟಿ. ಅಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇರ್ತೀವಿ, ಫಾರ್ ಎಕ್ಸಾಂಪಲ್ ಪರೀಕ್ಷೆಯಲ್ಲಾಗಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಾಗಲಿ ಭಾಳಷ್ಟು ತೊಂದರೆ ಇಲ್ಲದೆ ಈಸಿಯಾಗಿ ಸರಳವಾಗಿ ಅದರಲ್ಲಿ ಪಾಸ್ ಆಗುವಂಥದ್ದು, ಅದರಲ್ಲಿ ಸಮಥಿಂಗ್ ಸಕ್ಸಸ್ ಪಡೆದುಕೊಳ್ಳುವಂಥ ಆಗಿರ್ಬೋದು. ಆ್ಯಂಡ್ ಸ್ಕೇಟಿಂಗ್ ಅಟ್ ದ ಥಿನ್ ಐಸ್ ಮೀನ್ಸ್ ಡೂಯಿಂಗ್ ಆರ್ ಸೇಯಿಂಗ್ ಸಮಥಿಂಗ್ ದಟ್ ಕುಡ್ ಕಾಸ್ ಡಿಸ್ಅಗ್ರಿಮೆಂಟ್ ಆರ್ ಟ್ರಬಲ್. ಓಕೆ, ನಾವು ಏನಾದರೂ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ಒಪ್ಪಿಗೆ ಇರೋದಿಲ್ಲ ಅಥವಾ ಅದರಿಂದ ತೊಂದರೆನೂ ಆಗ್ಬೋದು ಅಂತ. ಡೂಯಿಂಗ್ ಆರ್ ಸೇಯಿಂಗ್ ಸಮಥಿಂಗ್ ದ್ಯಾಟ್ ಕುಡ್ ಕಾಸ್ ಡಿಸ್ಅಗ್ರಿಮೆಂಟ್ ಆರ್ ಟ್ರಬಲ್. ಓಕೆ, ನಾವು ಏನಾದರೂ ಹೇಳುವಾಗ ಅಥವಾ ಮಾಡುವಾಗ ಅದರಿಂದ ತೊಂದರೆ ಅನುಭವಿಸುವಂಥ ಸಂದರ್ಭ ಬಂದಾಗ ಈ ರೀತಿ ನಾವು ಹೇಳ್ಬೋದು ಅಂತ ಅರ್ಥ. ಆ್ಯಂಡ್ ಟೇಕ್ ಸಮ್ ಒನ್ ಫಾರ್ ಎ ರೈಡ್ ಟು ಮೀನ್ಸ್ ಟು ಡಿಸೀವ್ ಆರ್ ಚೀಟ್ ಸಮ್ ಒನ್. ನಾವು ಇನ್ನೊಬ್ಬರಿಗೆ ಮೋಸ ಮಾಡುವಂಥದ್ದು, ಇನ್ನೊಬ್ಬರಿಗೆ ಸಮಥಿಂಗ್ ವಿ ಕ್ಯಾನ್ ಚೀಟ್. ಓಕೆ, ಟೇಕ್ ಸಮ್ ಒನ್ ಫಾರ್ ಎ ರೈಡ್. ಆ್ಯಂಡ್ ಕಲರ್ಸ್, ವೆನ್ ಯು ಟಾಕ್ ಅಬೌಟ್ ಕಲರ್ಸ್ ವಿ ಕ್ಯಾನ್ ಯೂಸ್ ಸಮ್ idioms and phrases. Black mood means to be irritable, angry or even depressed. Today is in a black mood. ಓಕೆ, ಅದರ ಅರ್ಥ ಒಂಥರ ಇರಿಟೇಷನ್ ಆಗುವಂಥದ್ದು ಅಥವಾ ಸಿಟ್ಟು ಬರುವಂಥದ್ದು, ಏನೋ ಒಂಥರ ಮನಸ್ಸಿಗೆ ದುಃಖ ಆಗುವಂಥ ಸಂದರ್ಭದಲ್ಲಿ ಹೇಳಬೇಕಾದ್ರೆ ವಿ ಕ್ಯಾನ್ ಯೂಸ್ ದಿಸ್ ಬ್ಲ್ಯಾಕ್ ಮೋಡ್. ಬ್ಲೂ ಚಿಪ್ ಕಂಪ್ನಿ, ಇಟ್ ರೆಫರ್ಸ್ ಟು ಎ ಕಂಪ್ನಿ ವಿತ್ ಎ ಸಾಲಿಡ್ ರೆಪ್ಯುಟೇಷನ್ ಫಾರ್ ದ ಕ್ವಾಲಿಟಿ ಆಫ್ ಇಟ್ಸ್ ಪ್ರಾಡಕ್ಟ್ಸ್ ಆ್ಯಂಡ್ ದ ಸ್ಟೆಬಿಲಿಟಿ ಆಫ್ ಇಟ್ಸ್ ಗ್ರೋತ್ ಆ್ಯಂಡ್ ಅರ್ನಿಂಗ್ಸ್. ಓಕೆ, ಬ್ಲೂ ಚಿಪ್ ಕಂಪ್ನಿ ಮೀನ್ಸ್ ಒಂದು ಒಳ್ಳೆಯ ಒಂದು ಕಂಪ್ನಿ, ಒಂದು ಒಳ್ಳೆಯ ಸಂಸ್ಥೆ ಅಂತ ಅರ್ಥ. ಅದು ಒಳ್ಳೆಯ ಹೆಸರನ್ನು ಮಾಡಿದೆ, ಅಲ್ಲಿ ಬರ್ತಕ್ಕಂಥ ಪ್ರಾಡಕ್ಟ್ಸ್ ಆಗಿರ್ಬೋದು, ಅದರ ಒಂದು ಸ್ಟೆಬಿಲಿಟಿ ಆಗಿರ್ಬೋದು, ಅದರ ಬೆಳವಣಿಗೆ ಆಗಿರ್ಬೋದು, ಅದನ್ನು ಗಳಿಸ್ತಕ್ಕಂಥ ಲಾಭಾಂಶದಲ್ಲಿ ಕೂಡ ಒಂದು ಕನ್ಸಿಸ್ಟೆನ್ಸಿ ಇರ್ತದಲ್ಲ, ಹಾಗೆ ಒಂದು ಒಳ್ಳೆ, ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಗಿವ್ ವಿಪ್ರೋ, ಇನ್ಫೋಸಿಸ್, ದೀಸ್ ಆರ್ ಕಾಲ್ಡ್ ಆಸ್ ದ ಬ್ಲೂ ಚಿಪ್ ಕಂಪ್ನೀಸ್ ಇನ್ ಇಂಡಿಯಾ. ಆ್ಯಂಡ್ ಬ್ಲೂ ಐಡ್ ಬಾಯ್ ಮೀನ್ಸ್ ಸಂಬಡೀಸ್ ಫೇವ್ರೆಟ್. ಓಕೆ, ಬ್ಲೂ ಐಡ್ ಬಾಯ್ಸ್ ಮೀನ್ಸ್ ಒಬ್ಬ ವ್ಯಕ್ತಿಗೆ ಭಾಳ ಹತ್ತಿರವಾದಂಥ ವ್ಯಕ್ತಿಯಾಗಿರ್ತಾನೆ. ಅವ್ರ ಮೇಲೆ ಭಾಳಷ್ಟು ಅವ್ರಿಗೆ ಕಾಳಜಿ ಇರ್ತದೆ, ಪ್ರೀತಿ ಇರ್ತದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಅನಂತ್ ಕುಮಾರ್ ವಾಸ್ ಅ ಬ್ಲೂ ಐಡ್ ಬಾಯ್ ಫಾರ್ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳ್ತಾರೆ. ಇಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರ ಕಣ್ಣಿನಲ್ಲಿ ಒಬ್ಬ ನೀಲಿ ಹುಡುಗನಾಗಿ ಯಾರಿದ್ದಂದರೆ ನಮ್ಮ ಕರ್ನಾಟಕದ ಫಾರ್ಮರ್ ಲೇಟ್ ಅನಂತ್ ಕುಮಾರ್ ಅವರು ಆಗಿದ್ದರು ಅನ್ನೋ ಅರ್ಥದಲ್ಲಿ. ಓಕೆ, ಸಂಬಡಿ ಈಸ್ ವೆರಿ ಫೇವ್ರೆಟ್ ಪರ್ಸನ್ ಅಂತ. ಗೋಲ್ಡನ್ ಅಪರ್ಚುನಿಟಿ, a favorable time or excellent occasion which should not be missed. ಓಕೆ, ಒಂದು ಸುವರ್ಣ ಅವಕಾಶ ಅಂತಾರಲ್ಲ, ವಿ ಶುಡ್ ನಾಟ್ ಮಿಸ್ ದಟ್ ಗೋಲ್ಡ್ ಅಪರ್ಚುನಿಟಿ. ಓಕೆ, ದಟ್ ಈಸ್ ಒಂದು ಸುವರ್ಣ ಅವಕಾಶವನ್ನು ತಪ್ಪಿಸ್ಕೋಬಾರ್ದು ಅನ್ನೋ ಅರ್ಥದಲ್ಲಿ. ಆ್ಯಂಡ್ ಸಿಲ್ವರ್ ಸ್ಪೂನ್, ಟು ಬಿ ಬಾರ್ನ್ ವಿತ್ ಎ ಸಿಲ್ವರ್ ಸ್ಪೂನ್ ಇನ್ ಯುವರ್ ಮೌತ್ ಮೀನ್ಸ್ ದಟ್ ಯುವರ್ ಫ್ಯಾಮಿಲಿ ಈಸ್ ವೆರಿ ರಿಚ್ ಆರ್ ಪ್ರಿವಿಲೇಜ್ಡ್ ಅಂತ. ಒಂದು ಸಿಲ್ವರ್ ಸ್ಪೂನ್ ಅಂದರೆ ಬೆಳೆ ಚಮಚವನ್ನು ಹುಟ್ಟಿದ್ದಾನೆ, ಅದರ ಅರ್ಥ ಹಿ ವಾಸ್ ಬಾರ್ನ್ ಇನ್ ಎ ವೆರಿ ರಿಚ್ ಫ್ಯಾಮಿಲಿ ಅಂತ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸೇ ಜವಾಹರ್ಲಾಲ್ ನೆಹರು ವಾಸ್ ಬಾರ್ನ್ ಇನ್ ಎ
very rich family, and Mahatma Gandhiji, or we can say there are many examples we can give. Okay, that is to be born with a silver spoon in your mouth. Okay, one means he was born in a rich family ಅಂತ ಅರ್ಥ. And to have green fingers, to be good at gardening ಅಂತ. ಓಕೆ, ಯಾವ ವ್ಯಕ್ತಿ ಈ ಒಂದು ತೋಟಗಾರಿಕೆಯಲ್ಲಿ ಗಾರ್ಡನ್ ಬೆಳೆಸೋದ್ರಲ್ಲಿ ಒಂದು ಒಳ್ಳೆಯ ಅಭ್ಯಾಸ ಇರುತ್ತೆ, ಒಳ್ಳೆಯ ಸ್ಕಿಲ್ ಇರುತ್ತೆ, ಅಂಥವ್ರಿಗೆ ನಾವು ಹೇಳ್ಬೋದು ಟು ಹ್ಯಾವ್ ಎ ಗ್ರೀನ್ ಫಿಂಗರ್ಸ್. ಓಕೆ, ದೆನ್ ಗ್ರೀನ್ ವಿತ್ ಎನ್ವಿ, ಎ ಪರ್ಸನ್ ಹೂ ಇಸ್ ವೆರಿ ಎನ್ವಿಯಸ್. ಓಕೆ, ಬಹಳಷ್ಟು ಸತೃತ್ವವನ್ನು ಅಥವಾ ದ್ವೇಷವನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತಾರಂಥ ಪರ್ಸನ್, ವಿ ಕ್ಯಾನ್ ಸೇ ಗ್ರೀನ್ ವಿತ್ ಎನ್ವಿ ಅಂತ. ಆ್ಯಂಡ್ to have a grey existence, to lead a dull or monotonous life, to lead a dull, ಭಾಳ ಡಲ್ ಆಗುವಂಥದ್ದು ಅಥವಾ ಮೊನೋಟನಸ್ ಮೀನ್ಸ್ ತಮ್ಮದೇ ಆದಂಥ ಕೆಲವೊಂದಿಷ್ಟು ವ್ಯಕ್ತಿಗಳಿರ್ತಾರೆ, ಅವರು ಅವ್ರದ್ದೇ ಆದಂಥ ವೇನಲ್ಲೇ ಬದುಕ್ತಾರೆ, ಬೇರೆಯವರು ಗೈಡೆನ್ಸ್ ಆಗಲಿ ಮಾರ್ಗದರ್ಶನ ಅವ್ರಿಗೇನು ಬೇಕಾಗಿಲ್ಲ, ದೇ ಹ್ಯಾವ್ ದೇರ್ ಓನ್ ವೇ ಆಫ್ ಲೀಡಿಂಗ್ ದರ್ ಲೈಫ್, ದಟ್ ಈಸ್ ಕಾಲ್ಡ್ ಮೊನೋಟನಸ್, ಮೀನ್ಸ್ ಟು ಹ್ಯಾವ್ ಎ ಗ್ರೇ ಎಕ್ಸಿಸ್ಟೆನ್ಸ್. In the pink of health, to be in excellent physical condition or extremely healthy. ಓಕೆ, ಒಂದು ಸದೃಢವಾದಂಥ ಶಾರೀರಿಕ ಒಂದು ಗುಣಸ್ಥಿತಿಯನ್ನು ಹೊಂದಿರೋದು ಅಥವಾ ಅತ್ಯುತ್ತಮವಾದಂಥ ಒಂದು ಆರೋಗ್ಯವನ್ನು ಹೊಂದಿರತಕ್ಕಂಥ ಕಂಡೀಷನ್, ದಟ್ ಇಸ್ ಇನ್ ದ ಪಿಂಕ್ ಆಫ್ ದ ಹೆಲ್ತ್ ಅಂತ. ಟು ಬಿ ಇನ್ ದ ರೆಡ್, ಟು ಓ ಮನಿ ಆರ್ ಹ್ಯಾವ್ ಎ ನೆಗೆಟಿವ್ ಅಕೌಂಟ್ ಅಂತ. ಟು ಬಿ ಇನ್ ದ ರೆಡ್ ಮೀನ್ಸ್ ದುಡ್ಡು ಇರದೇ ಇರುವಂಥ ಪರಿಸ್ಥಿತಿ ಅಂತ ಅರ್ಥ, ರೆಡ್ ಜೋನ್ ಅಂತ ಕರಿತೀವಿ, ದಟ್ ಈಸ್ ಹ್ಯಾವ್ ಎ ನೆಗೆಟಿವ್ ಅಕೌಂಟ್. ಓಕೆ, and see red, become very angry or annoyed about something. Is looking red today means his face is expressing the angriness, somebody who observe it. And others burn the candle at both ends, means exhaust yourself by doing too much, especially going to be bed at last. Okay, this is how all we can use, go on reading all the dig one's own grave, a person who is doing something which causes their own downfall, ಅಂದರೆ ನಮ್ಮ ಹಳ್ಳವನ್ನು ನಾವೇ ತೋಡ್ಕೊಳ್ಳೋದು ಅಂತ ಅರ್ಥ, ಇದು ಅರ್ಥದಲ್ಲಿ ನಮ್ಮ ಅವನತಿಯನ್ನು ನಾವೇ ತಂದುಕೊಳ್ಳೋದು ಅಂತ ಅರ್ಥ. ಆ್ಯಂಡ್ ಹಾರ್ಡ್ ಆಸ್ ನೇಲ್ಸ್, ಎ ಪರ್ಸನ್ ಹೂ ಇಸ್ ಅನ್ಸೆಂಟಿಮೆಂಟಲ್ ಆ್ಯಂಡ್ ಶೋಸ್ ನೋ ಸಿಂಪತಿ. ಒಬ್ಬ ವ್ಯಕ್ತಿ ಸೆಂಟಿಮೆಂಟಲ್ ಇರೋದಿಲ್ಲ ಅವನು, ಓಕೆ, ಯಾವುದೇ ಭಾವನೆಗಳಿಗೆ ಸ್ಪಂದಿಸದೇ ಇರತಕ್ಕಂಥ ರೀತಿಯಲ್ಲಿರ್ತಾರೆ ಅವರಿಗೆ, ಅಥವಾ ಕರುಣೆ ದಯೆಯನ್ನು ತೋರಿಸೋದಿಲ್ಲ. ದಟ್ ಟೈಪ್ ಆಫ್ ಪರ್ಸನ್ಸ್ ಆರ್ ಕಾಲ್ಡ್ ಆಸ್ ಪರ್ಸನಾಲಿಟಿ ಈಸ್ ಕಾಲ್ಡ್ ಆಸ್ ಹ್ಯಾಸ್ ಎ ನೇಲ್ಸ್ ಅಂತ ಹೇಳ್ಬೋದು. ದೆನ್ ಸ್ಪೀಕ್ ಆಫ್ ದ ಕಫ್, ಸೇ ಸಮಥಿಂಗ್ ಸ್ಪಾಂಟೇನಿಯಸ್ಲಿ ವಿತೌಟ್ ಪ್ರೀವಿಯಸ್ ಥಾಟ್ ಆರ್ ಪ್ರಿಪರೇಷನ್ ಅಂತ. ಸ್ಪೀಕ್ ಆಫ್ ದ ಕಫ್ ಅಂದರೆ ಯಾವುದೇ ಸಡನ್ನಾಗಿ ಹೇಳಿಬಿಡೋದು, ಯಾವುದೇ ಹಿಂದೂ ಮುಂದು ವಿಚಾರ ಮಾಡ್ತೇನೆ ಆ ವಿಷಯದ ಕುರಿತು ಅದರ ಸಾಧಕ ಬಾಧಕಗಳನ್ನು ನೋಡ್ದೇನೆ ಮಾತನಾಡುವಂಥದ್ದು, ದಟ್ ಈಸ್ ಸ್ಪೀಕ್ ಆಫ್ ದ ಕಫ್ ಅಂತ. ಟೆಲ್ ಎ ವೈಟ್ ಲೈ ಮೀನ್ಸ್ ಇಸ್ ಎ ಸಮಥಿಂಗ್ ವಿಚ್ ಈಸ್ ನಾಟ್ ಟ್ರೂ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಸಮ್ ಒನ್ ಆರ್ ಟು ಅವಾಯ್ಡ್ ಹರ್ಟಿಂಗ್ ದೇರ್ ಫೀಲಿಂಗ್ಸ್ ಅಂತ. ಇನ್ನೊಬ್ಬರ ಭಾವನೆಗಳಿಗೆ ಅದು ವೆದರ್ ಇಟ್ ಈಸ್ ಗೋಯಿಂಗ್ ಟು ಹರ್ಟ್ ಆರ್ ನಾಟ್ ಅದನ್ನು ವಿಚಾರ ಮಾಡ್ದೇನೆ ಹೇಳುವಂಥದ್ದು ಟೆಲ್ ಎ ವೈಟ್ ಲೈ ಅಂತ. ಓಕೆ, ನಾವು ಮಾತಿನಿಂದ ನಾವು ಹೇಳುವಂಥ ಒಂದು ಮಾತಿನಿಂದ ಸತ್ಯನೋ ಸುಳ್ಳು ಅದರಿಂದ ಇನ್ನೊಬ್ಬರ ಭಾವನೆಗೆ ಧಕ್ಕೆ ಆಗುತ್ತೆ, ವ್ಯಕ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನೋ ವಿಚಾರ ಮಾಡ್ತೇನೆ ಹೇಳುವಂಥದ್ದು. ಟರ್ನ್ ಓವರ್ ಎ ನ್ಯೂ ಲೀಫ್ ಮೀನ್ ಟು ಡಿಸೈಡ್ ಟು ಚೇಂಜ್ ಯುವರ್ ಬಿಹೇವಿಯರ್ ಆ್ಯಂಡ್ ಲೀಡ್ ಅ ಬೆಟರ್ ಲೈಫ್ ಅಂತ. ಓಕೆ, ಆ್ಯಂಡ್ ಇನ್ ಸಮ್ ಒನ್ ಶೂಸ್ ಟು ಇಮ್ಯಾಜಿನ್ ಹೌ ಯು ಕುಡ್ ರಿಯಾಕ್ಟ್ ಇಫ್ ಯು ವರ್ ಇನ್ ಎ ಸಿಮಿಲರ್ ಸಿಚುವೇಶನ್ ಆಸ್ ದಟ್ ಪರ್ಸನ್. ಓಕೆ, ದಿಸ್ ಈಸ್ ಹೌ ವಿ ಕ್ಯಾನ್ ಯೂಸ್. there are some model questions we can look at. I don't just Jack, I find him two-faced. Okay, I entirely disagree with you. You took the words out of my mouth. When Dad is really angry, he has a face like a thunder. And good news, I get the job and the ice on the cake that I get company got two icing, that is, we can say. And don't mention that subject during negotiations or you could be skating on the thin ice. Don't expect any sympathy from him. He is as hard as nails. Okay, I'm doing my driving test tomorrow. Keep your finger crossed. Keep your fingers crossed. Young people today tend to go Dutch when they go out together. Okay, and it's usually safe to invest in a
blue chip company. This is how the examples can be used. And these are the key answers, and here I have given some fill in the blanks. Please read it and try to fill in the blanks and check your answers. Okay, till then, take care, bye.